ಪ್ರಿಯರೇ, ಈ ಸಂಜೆ ವೇಳೆಯಲ್ಲಿ ಈ ಒಂದು ಆನ್ಲೈನ್ ಮುಖಾಂತರವಾಗಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಂತ ನಾವು ದೇವರ ಸಮ್ಮುಖದಲ್ಲಿ ಕೆಲವು ನಿಮಿಷಗಳ ಕಾಲ ದೇವರನ್ನು ನಾವು ಸ್ತುತಿಸಿ ನಾವು ಆರಾಧಿಸೋಣ. ಇರುವಂತಹ ಸ್ಥಳದಲ್ಲಿ ನಾವು ಕಣ್ಣನ್ನು ಮುಚ್ಚಿದವರಾಗಿ ದೇವರನ್ನು ಮಹಿಮೆ ಪಡಿಸುವವರಾಗಿ ದೇವರನ್ನು ಸ್ತುತಿಸುವರಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಕರ್ತನೇ. ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ. ಮಹಿಮೆ ಉಳ್ಳ ದೇವರೇ ನಿಮಗೆ ಸ್ತೋತ್ರ ರಾಜ. ಅದ್ಭುತನಾದ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತಾದಿ ಕರ್ತನೇ, ದೇವಾದಿ ದೇವನೇ ನಿಮಗೆ ಸ್ತೋತ್ರ ರಾಜ. ದೇವರೇ, ಈ ವೇಳೆಯಲ್ಲಿ ಸ್ವಾಮಿ ಆರಾಧನೆ ನಿಮ್ಮನ್ನು ಬರಮಾಡುತ್ತೇವೆ ಕರ್ತನೆ. ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆ ಇಳಿದು ಬರಲಿ ರಾಜ. ದೇವರೇ ಕರ್ತನೆ, ನಿನ್ನ ಮಹಿಮೆ ಇಳಿದು ಬರಲಿ. ನಿಮ್ಮನ್ನು ಘನಪಡಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ದೇವರೇ. ನಿಮಗೆ ಸ್ತೋತ್ರ ಎಂದು ಹೇಳೋಣ ಪ್ರಿಯರೇ. ಈ ವೇಳೆ ನಾವು ಬಾಯಿಗಳನ್ನು ತೆರೆದವರಾಗಿ ದೇವರ ಸಮ್ಮುಖದಲ್ಲಿ ಅಪ್ಪ ನಿಮಗೆ ಸ್ತೋತ್ರ, ಸ್ತೋತ್ರ ರಾಜ. ನೀವು ನಮಗೆ ಆಶ್ರಯವಾಗಿದೆ, ನಿಮಗೆ ಸ್ತೋತ್ರ ಸ್ವಾಮಿ. ನೀವು ನಮ್ಮ ಗುರಾಣಿಯಾಗಿದೆ, ನಿಮಗೆ ಸ್ತೋತ್ರ ಎಂದು ಹೇಳೋಣ. ನೀವು ನಮಗೆ ಕೇಡವಾಗಿದೆಯಾ ಸ್ವಾಮಿ, ನಿಮಗೆ ಸ್ತೋತ್ರ ಎಂದು ನಾವು ಹೇಳೋಣ ಪ್ರಿಯರೇ. ಈ ವೇಳೆ ಪ್ರತಿಯೊಬ್ಬರು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಟ್ಟವರಾಗಿ ದೇವರ ಆರಾಧನೆ ನಿನ್ನ ಪ್ರಸನ್ನತ ಮಹಿಮೆ ಒಂದೇ ಕಾರ್ಯ ಮಾಡಲಿ ದೇವರೇ. ನಿನ್ನ ನಾಮವನ್ನೇ ಘನಪಡಿಸಲು ಬಂದಿದ್ದೇವೆ ದೇವರೇ. ನೀನು ನಮ್ಮನ್ನು ಆಶೀರ್ವದಿಸುವಂತ ಹೇಳಿ ನಾವು ಬಾಯಿಗಳನ್ನು ತೆರೆದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರನ್ನು ಹಾಡಿ ನಾವು ಹರ್ಷದಿಂದಲೂ ನಾವು ಅದನ್ನು ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯಾ. ನಿಮಗೆ ಸ್ತೋತ್ರ, ಸ್ತೋತ್ರ ರಾಜ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗ ಎಂಬ ಹಾಡಿ ಹಾಡಿ ದೇವರನ್ನು ಮಹಿಮೆ ಪಡಿಸುವ ಆಶ್ರಯ ದುರ್ಗ ಸಂಕಟದಲ್ಲಿ
ಆಸೆ ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಅತಿಗೆ ಬರುವಂತೆ ಯೌವನ ಬರಮಾಡುವ ಅತಿಗೆ ಬರುವಂತೆ ಯೌವನ ಬರಮಾಡುವ ಯೌವನ ಬರಮಾಡುವ ದೇವರು ನನಗೆ ಆಶ್ರಯ ದೂರ ಸಂಕಟದಲ್ಲಿ ಶ್ರೇಷ್ಠ ಸಹಾಯಕ ಕಡಲಲ್ಲಿ ದೊಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ದೊಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ದೇವರು ನನಗೆ ಆಶ್ರಯ ದೂರ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದೂರ ಸಂಕಟದಲ್ಲಿ ಸಿದ್ಧ ಸಹಾಯಕ. ಹೌದು ಸ್ವಾಮಿ ಕರ್ತನೆ ಅಪ್ಪ, ನೀವು ನಮ್ಮ ಸಂಕಟದಲ್ಲಿ ದೇವರ ನಮ್ಮ ಇಕ್ಕಟ್ಟಿನಲ್ಲಿ ಸ್ವಾಮಿ ನಮಗೆ ದುರ್ಗವಾಗಿ ನೀನು ನಮ್ಮ ನಡೆಸಿದೆಯ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ ಕರ್ತನೆ ಅಪ್ಪ, ಭೂಕಂಪವಾದರೂ ಕರ್ತನೆ ಜಳ ಪ್ರಳಯಗಳು ಬಂದರೆ ಸ್ವಾಮಿ ಈ ಭೂಮಿ ಮಾರ್ಪಟ್ಟವರು ಬೆಟ್ಟಗಳು ಗುಡ್ಡಗಳು ಕದಿಲಾವು ಸ್ವಾಮಿ. ನೀವು ನಮ್ಮ ಸಂಗಡ ಇರುವುದರಿಂದ ನಾವು ಭಯ ಪಡುವುದಿಲ್ಲ ಪ್ರಿಯರೇ. ಈ ಸಂಜೆ ವೇಳೆಯಲ್ಲಿ ಒಂದು ವೇಳೆ ನಾವು ಭಯಭ್ರಾಂತರಾಗಿ ಆರಾಧನೆಯನ್ನು ಕೂಡಿರುವುದಾದರೆ ಆತನು ನಮ್ಮ ಆಶ್ರಯ ಗಿರಿಯಾಗಿದ್ದಾನೆ. ಆತನು ನಮಗೆ ಬಂಡೆಯ ಕೋಟೆಯಾಗಿರುವ ದೇವರನ್ನು ನೋಡಿ ನಾವು ದೇವರಿಗೆ ನಾವು ಆರಾಧನೆ ಸಲ್ಲಿಸೋಣ. ದೇವರೇ, ನೀವು ನಮ್ಮ ಸಂಗಡ ಇದೆಯಾ ಸ್ವಾಮಿ. ಕರ್ತರ್ ನಾಮ ನಮಗೆ ಆಶ್ರಯವಾಗಿದೆ. ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ದೇವರೇ. ನೀನು ಹೆಲ್ರೋಯಿಯಾಗಿದೆಯಾ ಸ್ವಾಮಿ. ಅಪ್ಪ, ನೀನು ನಮ್ಮ ಸಂಗಡ ಇರುವ ದೇವರು ರಾಜ ಅಂತ ಹೇಳಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ, ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಅಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳಿ ನಾವು ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಈ ಸಂಜೆ ವೇಳೆನೆ ದೇವರನ್ನು ನಾವು ಹೃದಯದ ಅಂತರಾಳದಿಂದ ಅದನ್ನು ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮಗೆ ಸ್ತೋತ್ರ ರಾಜ. ಅಪ್ಪ, ನೀನು ಪರಿಶುದ್ಧನು ಸ್ವಾಮಿ, ಪರಿಶುದ್ಧನು ಸ್ವಾಮಿ. ಅಪ್ಪ, ನಿಮ್ಮ ನಾಮವು ನಮಗೆ ಆಶ್ರಯವು ರಾಜ. ನಮಗೆ ಯಾವ ಭಯವೂ ನಮಗಿಲ್ಲ ಸ್ವಾಮಿ. ಯೆಹೋವ ಈರೇ, ನೀನು ಎಲ್ಲವನ್ನು ನೋಡಿಕೊಳ್ಳುವ ದೇವರೇ. ಅಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳಿ ಈ ವೇಳೆ ದೇವರಿಗೆ ಸ್ತುತಿಸೋಣ ಪ್ರಿಯರೇ. ಆತನನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ, ನಿಮಗೆ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಪ್ರೈಸ್ ಗಾಡ್. ಹಾಲೆಲೂಯಾ, ನಿಮಗೆ ಸ್ತೋತ್ರ ರಾಜ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀವೇ ಎಲ್ಲವನ್ನು ನೋಡಿಕೊಳ್ಳುವ. ಯೆಹೋವಾ ನೀವೇ ಎಲ್ಲವನ್ನು ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಎಲ್ಲರೊಡನೆ ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಯೆಹೋವಾ
ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ, ಆರೋಗ್ಯ ದಾಯಕನೇ. ಯೆಹೋವಾ ರಾಫಾ, ಆರೋಗ್ಯ ದಾಯಕನೇ. ಗುಣವಾದೆನು ಯೇಸುರಾಯನಿಂದ, ಗುಣವಾದೆನು ಯೇಸುರಾಯನಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಧ್ರುವ, ಒಳ್ಳೆಯ ಗುರುವನೇ. ಯೆಹೋವಾ ಧ್ರುವ, ಒಳ್ಳೆಯ ಗುರುವನೇ. ಕೊರತೆಯಿಲ್ಲ ನನಗೆ, ಕೊರತೆಯಿಲ್ಲ, ಕೊರತೆಯಿಲ್ಲ ನನಗೆ, ಕೊರತೆಯಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. 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 ಹೌದು ಸ್ವಾಮಿ ಕರ್ತನೆ, ನಿನ್ನ ನಾಮವನ್ನು ಆಶ್ರಯಿಸಿಕೊಂಡಂತ ಜನರು ನಾವು ಭಾಗ್ಯವಂತರು ರಾಜ. ದೇವರೇ, ನಿನ್ನ ನಾಮ ನಮಗೆ ಆಶ್ರಯವು ದುರ್ಗವೂ ಆಗಿದೆ ಸ್ವಾಮಿ. ನಮಗೆ ಜಯ ಕೊಡುವ ಕರ್ತನೆ ನಾಮವಾಗಿದೆ ರಾಜ. ನಮಗೆ ಆರೋಗ್ಯ ಕೊಡುವ ನಿನ್ನ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕುರುಬನಂತೆ ನಡೆಸುವ ಕರ್ತನೆ ನಿನ್ನ ನಾಮಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ದೇವರೇ, ಯಾರಾಧನೆ ನಿನ್ನ ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿಕೊಟ್ಟಿ ಸ್ವಾಮಿ. ಯಾರಾಧನೆ ನಿನ್ನ ನಾಮ ಒಂದೇ ಮಹಿಮೆ ಹೊಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಒಂದೊಂದು ಸ್ತುತಿ ಗಾನ ಸ್ತೋತ್ರವು ಮಹಿಮೆಯು ರಾಜ ಇನ್ನೊಬ್ಬನಿಗೆ ಸಲ್ಲಿಸಲಿ. ದೇವರೇ ಅಪ್ಪ, ಮಾತನಾಡುವ ದಾಸನನ್ನು ಮುಚ್ಚುಮರೆ ಮಾಡಿ ನೀವು ಪ್ರಕಟವಾಗು ಸ್ವಾಮಿ. ಕರ್ತನೆ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಎಲ್ಲ ನಿನ್ನ ಕರದಲ್ಲಿ ಒಪ್ಪಿಸುತ್ತಾ ಸ್ತುತಿ ಗಾನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬಿದ್ದು ನಾನು ಬೇಡಿ ಹೊಂದುತ್ತೇನೆ. ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೇನ್ ಆಮೇನ್. ಪ್ರಿಯರೇ, ದೇವರ ಸಂದೇಶಕ್ಕಾಗಿ ದೇವದಾಸರನ್ನು ನಾವು ಕರಗಳನ್ನು ತಟ್ಟಿ ನಾವು ಬರಮಾಡಿಕೊಳ್ಳೋಣ. ಆಮೇನ್. ಥ್ಯಾಂಕ್ ಯು. ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಂಗಳವಾರ ಈ ಸಂಜೆಯ ಸಮಯದಲ್ಲಿ ಈ ಒಂದು ಸುವಾರ್ಥ ಕೂಟದಲ್ಲಿ ನಿಮ್ಮನ್ನು ಸಂಧಿಸಲು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಒಂದು ವೇಳೆ ಮಂಗಳವಾರ ಪ್ರಾರ್ಥನೆ ಕೂಟ ನಿಮ್ಮ ಮನೆಯಲ್ಲಿ ಇಡುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ, ಫೇಸ್ಬುಕ್ ಮುಖಾಂತರವಾಗಿ ಈ ಮಂಗಳವಾರ ಪ್ರಾರ್ಥನೆ ಕೂಟದ ನಿಮಿತ್ತವಾಗಿ ನಿಮ್ಮನ್ನು ಸಂಧಿಸಲು ನಾನು ಬಹಳ ಉತ್ಸಾಹಕನಾಗಿದ್ದೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ಒಂದು ಸಂಜೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸೋಣ. ಸತ್ಯವೇದದಿಂದ ಒಂದು ವಾಕ್ಯವನ್ನು ನಿಮಗೋಸ್ಕರ ನಾನು ಓದುತ್ತೇನೆ. 2 ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನಿಮಗಾಗಿ ಓದುತ್ತೇನೆ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಇಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂಥ ಜನರಿಗೆ ಈ ಒಂದು ವಾಕ್ಯವನ್ನು ಬರೆಯುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಪ್ರಭಾವ, ದೈವ ಜ್ಞಾನವನ್ನು ಆತನ ಮುಖದಲ್ಲಿ ಹೊಳೆಯುವ ರೀತಿಯಲ್ಲಿ, ಅದೇ ರೀತಿಯಾಗಿ ಇವತ್ತು ನಮ್ಮ ಹೃದಯಗಳಲ್ಲಿ ಹೊಳೆಯಬೇಕೆಂಬುದಾಗಿ ಹೇಳಿ ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂಥ ಸಭೆಗೆ ಬರೆದು ತಿಳಿಸುವುದನ್ನು ನಾವು ಗಮನಿಸುತ್ತೇವೆ. ಹೇಗೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನರಿಗೆ ಕತ್ತಲೆ ಒಳಗೆಯಿಂದ ಅವರು ಬೆಳಕಾಗಿ ಕಾಣಿಸಿಕೊಂಡರೋ, ಅದೇ ರೀತಿಯಾಗಿ
ಈ ಲೋಕದ ಮನುಷ್ಯರು ಕೂಡ ಕತ್ತಲೆ ಒಳಗಿಂದ ಬೆಳಕಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ಕರ್ತನಾಗುವಂತ ಯೇಸು ಕ್ರಿಸ್ತನು ಬಯಸುವವನಾಗಿದ್ದಾನೆ. ಸತ್ಯವೇದದಲ್ಲೂ ಕೂಡ ನಾವು ಓದುತ್ತೇವೆ, ಬೆಳಕಾಗಲಿ ಅನ್ನಲು ಅಲ್ಲಿ ಬೆಳಕಾಯಿತು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಕತ್ತಲೆ ಇದ್ದಂಥ ಸ್ಥಳದಲ್ಲಿ ಒಂದು ಬೆಳಕು ಅವಶ್ಯಕತೆ, ಕಾರ್ಗತ್ತಲು ಇರುವಂಥ ಸ್ಥಳದಲ್ಲಿ ಒಂದು ಬೆಳಕು ಅವಶ್ಯಕತೆ. ಮನುಷ್ಯನ ಜೀವಿತದಲ್ಲಿ ಕತ್ತಲೆ ಅನ್ನೋದು ಅವನ ಜೀವನವನ್ನು, ಅವನ ಕುಟುಂಬವನ್ನು, ಅವನ ಎಲ್ಲ ವೈಯಕ್ತಿಕವಾದ ಕಾರ್ಯಗಳನ್ನು ಕತ್ತಲೆ ಏನು ಮಾಡ್ತಾ ಇದೆ, ಸಂಪೂರ್ಣವಾಗಿ ಅವನನ್ನು ನಾಶ ಮಾಡ್ತಾ ಇದೆ. ನೋಡಿ, ಅವನ ಜೀವಿತದಲ್ಲಿ ಸಂತೋಷ ಅನ್ನೋದು ಇರೋದಿಲ್ಲ, ಸಮಾಧಾನ ಅನ್ನೋದು ಇರೋದಿಲ್ಲ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಅವನ ಜೀವಿತದಲ್ಲಿ ನಾನಾ ವಿಧವಾದ ರೀತಿಯಾದ ಸಮಸ್ಯೆ ಒಳಗಡೆ ಸಿಕ್ಕಿಕೊಂಡು ಕಷ್ಟವನ್ನು ಅನುಭವಿಸುತ್ತಾ ಇರ್ತಾನೆ. ಅದರಿಂದ ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನಿಂದ ಸಾಧ್ಯವಾಗುತ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಕತ್ತಲೆ ಅವನನ್ನು ಆವರಿಸಿಕೊಂಡಿದೆ, ಕಾರ್ಗತ್ತಲು ಅವನ ಜೀವಿತವನ್ನು ಆವರಿಸಿಕೊಂಡಿದೆ. ಕಾರ್ಗತ್ತಲು ಅವನ ಜೀವಿತವನ್ನು ಆವರಿಸಿಕೊಂಡಿರುವಾಗ, ಕತ್ತಲೆ ಅವನನ್ನು ಆವರಿಸಿಕೊಂಡಿರುವಾಗ ಆ ಮನುಷ್ಯನ ಜೀವಿತದಲ್ಲಿ ಆ ಕಷ್ಟದಿಂದ ಹೊರಗಡೆ ಬರುವುದಕ್ಕೆ, ಆ ಬೆಳಕಿನಡೆಗೆ ಬರುವುದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅನೇಕ ಜನರು ಪ್ರಯತ್ನ ಪಡ್ತಾ ಇದ್ದಾರೆ, ಅನೇಕ ವ್ಯಕ್ತಿಗಳು ಪ್ರಯತ್ನ ಪಡ್ತಲೇ ಇದ್ದಾರೆ ಆ ಕತ್ತಲೆಯಿಂದ ಹೇಗಾದ್ರೂ ಹೊರಗಡೆ ಬರಬೇಕೆಂಬುದಾಗಿ ಹೇಳಿ. ಜೀವನದ ಒಳಗಡೆ ಸಮಾಧಾನ ಬೇಕು, ಜೀವನದ ಒಳಗಡೆ ನೆಮ್ಮದಿ ಬೇಕು, ಜೀವನದ ಒಳಗಡೆ ಸುಖ ಬೇಕು, ಜೀವನದ ಒಳಗಡೆ ಶಾಂತಿ ಬೇಕು, ಜೀವನದ ಒಳಗಡೆ ಅಭಿವೃದ್ಧಿಗೊಳ್ಳುವುದಕ್ಕೆ ಬೇಕಾಗುವಂತ ಮಾರ್ಗಗಳು ಇವತ್ತಿನ ದಿನದಲ್ಲೂ ಕೂಡ ಅನೇಕರು ಹುಡುಕುತ್ತಲೇ ಇದ್ದಾರೆ. ಸಹೋದರನೇ, ಸಹೋದರಿಯೇ, ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಿನ್ನ ಜೀವಿತದಲ್ಲೂ ಕೂಡ ನೀವು ಕೂಡ ಅನೇಕರು ಹುಡುಕುತ್ತಾ ಇರಬಹುದು. ಎಲ್ಲಿ ನನಗೆ ಬೆಳಕು ಸಿಗುತ್ತದೆ ಎಂಬುದಾಗಿ ಹೇಳಿ, ಎಲ್ಲಿ ನನಗೆ ಸಮಾಧಾನ ಸಿಗುತ್ತದೆ, ಎಲ್ಲಿ ನನಗೆ ಸಂತೋಷ ಸಿಗುತ್ತದೆ, ಎಲ್ಲಿ ನನಗೆ ಅಭಿವೃದ್ಧಿ ಸಿಗುತ್ತದೆ, ಎಲ್ಲಿ ನನ್ನ ಜೀವಿತದಲ್ಲಿ ಉತ್ತುಂಗಕ್ಕೆ ಏರುವುದಕ್ಕೆ ಬೇಕಾಗುವಂಥ ಮಾರ್ಗಗಳು ಸಿಗುತ್ತದೆ ಎಂಬುದಾಗಿ ಹೇಳಿ ಈ ಬೆಳಗಿನ ಸಂಜೆ ವೇಳೆಯಲ್ಲಿ ನೀನು ಹುಡುಕುತ್ತಾ ಇರಬಹುದು. ಆದರೆ ನಾನು ಪ್ರಕಟಿಸುತ್ತಿರುವಂಥ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ಆತನನ್ನು ಅಂಗೀಕರಿಸಿಕೊಳ್ಳುವಾಗ ನಿಶ್ಚಯವಾಗಿಯೂ ನಿಮ್ಮೊಳಗಡೆ ಇರುವಂಥ ಕತ್ತಲೆಯನ್ನು ನೀಗಿಸುವುದಕ್ಕಾಗಿ ಕರ್ತನೇನಾಗಿದ್ದಾನೆ, ನಿಮ್ಮ ಮುಖದಲ್ಲಿ ಆತನು ಪ್ರಕಾಶವನ್ನು ಕೊಡುವುದಕ್ಕೆ ಬಯಸುವವನಾಗಿದ್ದಾನೆ. ನಿಮ್ಮ ಹೃದಯದೊಳಗಡೆ ಆತನು ಪ್ರಕಾಶ ಕೊಡುವುದಕ್ಕೆ ಬಯಸುವವನಾಗಿದ್ದಾನೆ. ಅದಕ್ಕಾಗಿಯೇ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ. ನೋಡಿರಿ, ಕತ್ತಲೆ ಒಳಗಡೆಯಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ದೇವರು ತಾನೇ ಹೇಳಿದ್ದಾರೆ. ಹಾಗಾದ್ರೆ ಆ ಕತ್ತಲೆ, ನಿನ್ನೊಳಗಡೆ ಇರುವಂತ ಕತ್ತಲೆನ ಹೋಗಲಾಡಿಸುವುದಕ್ಕಾಗಿ ದೇವರು ತಾನೇ ನಿನ್ನೊಳಗಡೆ ಒಂದು ಬೆಳಕು ಬರಬೇಕೆಂಬುದಾಗಿ ಯೋಚಿಸುವಂತವರಾಗಿದ್ದಾರೆ. ಲಿವಿಂಗ್ಸ್ಟನ್ ಅವರು ಪ್ರಪ್ರಥಮವಾಗಿ ಆಫ್ರಿಕಾ ದೇಶಕ್ಕೆ ಮಿಷನರಿ ಆಗಿ ಹೋದರು. ಮಿಷನರಿ ಆಗಿ ಹೋದಂಥವರು ಕಾಡಿನ ಜನರು, ಒಂದು ಒರಟಾದ ಜನ. ಆ ಜನರ ಮಧ್ಯದಲ್ಲಿ ಸುವಾರ್ತೆ ಸಾರುವುದು ತುಂಬಾ ಕಷ್ಟ. ಅವರ ಭಾಷೆ ಕಲಿಬೇಕು. ಅವ್ರು ನೋಡಿದ್ರೆ ಎಂಥವರಾಗಿದ್ರು ಅಂತ ಹೇಳಿದ್ರೆ ಮನುಷ್ಯರನ್ನು ತಿನ್ನುವಂತ ನರಭಕ್ಷಕರಾಗಿದ್ದರು. ಅಂಥವರ ಮಧ್ಯದಲ್ಲಿ ಲಿವಿಂಗ್ಸ್ಟನ್ ಅವರು ಹೋಗಿ ಸುವಾರ್ತೆ ಸಾರಬೇಕಾದ್ರೆ ಸಾಧಾರಣವಾದ ವಿಷಯ ಅಲ್ಲ. ಕತ್ತಲೆ ಇರುವಂತ ಸ್ಥಳ, ತನ್ನ ಪ್ರಾಣವನ್ನು ಒತ್ತೆ ಇಟ್ಟು, ತನ್ನ ಕುಟುಂಬವನ್ನು ಒತ್ತೆ ಇಟ್ಟು, ತನ್ನ ಜೀವನ ಪರ್ಯಂತರ ಆ ಒಂದು ಸ್ಥಳದಲ್ಲಿ ಹೋಗಿ ಸೇವೆ ಮಾಡಬೇಕೆಂಬುದಾಗಿ ಹೇಳಿ ಮಿಷನರಿ ಆಗಿ ಅವರು ಹೋದರು. ಮಿಷನರಿ ಆಗಿ ಹೋದಂತ ಆ ಸ್ಥಳದಲ್ಲಿ ಅವರಿಗೆ ಅನೇಕ ಬಾರಿ 7 ಬಾರಿ ಅವರ ಶರೀರದಲ್ಲಿ ವಿಷ ಜ್ವರ ಅವ್ರನ್ನ ಬಾಧಿಸಲ್ಪಟ್ಟಿತ್ತು. ಆ ವಿಷ ಜ್ವರದ ಮಧ್ಯದಲ್ಲೂ ಕೂಡ ಸುವಾರ್ತೆ ಸಾರುವುದನ್ನು ಅವರು ಬಿಡಲಿಲ್ಲ. ಆ ವಿಷ ಜ್ವರದ ಮಧ್ಯದಲ್ಲೂ ಕೂಡ ಅವರ ಹಾಸಿಗೆ ಹಿಡಿದಿದ್ರು ಕೂಡ ಅವರು ಸೇವೆ ಮಾಡುವುದನ್ನು ಬಿಡಲಿಲ್ಲ. ಚೇತರಿಸಿಕೊಳ್ತಾ ಇದ್ರು, ಮತ್ತೆ ಹೋಗಿ ಸೇವೆ ಮಾಡ್ತಾ ಇದ್ರು. ಚೇತರಿಸಿಕೊಳ್ತಾ ಇದ್ರು. ಆ ಒಂದು ಸ್ಥಳದಲ್ಲಿ ರೋಡ್ಗಳನ್ನ, ಆ ಒಂದು ಸ್ಥಳದಲ್ಲಿ ರಸ್ತೆಗಳನ್ನ ಮಾಡೋದಕ್ಕೆ ಪ್ರಾರಂಭಿಸುತ್ತಾ ಇದ್ರು. ಅವರು ಚೇತರಿಸಿಕೊಳ್ತಾ ಇದ್ರು. ಅನೇಕ ಜ್ಞಾನ ಬರುವಂತ ಜ್ಞಾನಗಳನ್ನ ಅವರಿಗೆ ತಿಳಿಸುತ್ತಾ ಇದ್ರು. ಅವರು ಚೇತರಿಸಿಕೊಳ್ತಾ ಇದ್ರು. ಅನೇಕರಿಗೆ ವಿದ್ಯೆಯನ್ನ ಕಲಿಸಿಕೊಡೋದಕ್ಕೆ ಮುಂದೆ ಹೋದರು. ನೋಡಿರಿ, ಅವರು ಪ್ರಯಾಸ ಪಟ್ಟಂತ ಒಂದೊಂದು ಪ್ರಯಾಸದಲ್ಲೂ ಕೂಡ ನಾವು ಗಮನಿಸುತ್ತೇವೆ, ಯೇಸು ಕ್ರಿಸ್ತನ ಬೆಳಕು ಲಿವಿಂಗ್ಸ್ಟನ್ ನಲ್ಲಿ ಇದ್ದುದರಿಂದಲೇ ಆ ಬೆಳಕಿನ ಪ್ರಭಾವ ಆ ಆಫ್ರಿಕಾ ಖಂಡದಲ್ಲಿ ಅದು ಅನೇಕ ಸ್ಥಳಗಳಲ್ಲಿ ಅವರು ಪ್ರಕಾಶಿಸುವುದಕ್ಕೆ
ಸಾಧಾರಣವಾದ ಒಂದು ವಿಷಯ ಅಲ್ಲ. ಯಾರು ಕೂಡ ಇದುವರೆಗೂ ಆ ಒಂದು ಸ್ಥಳದಲ್ಲಿ ಹೋಗಿ ಸುವಾರ್ತೆ ಸಾರುವುದಕ್ಕಾಗಿ ಮುಂದೆ ಹೋಗಲಿಲ್ಲ. ಆದರೆ ಲಿವಿಂಗ್ಸ್ಟನ್ ಅವರು ಆಫ್ರಿಕಾ ಖಂಡಕ್ಕೆ ಹೋಗೋದಕ್ಕೆ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ಕತ್ತಲೆಯಲ್ಲಿರುವಂಥ ಜನರಿಗೆ ಬೆಳಕನ್ನು ತೋರಿಸುವುದಕ್ಕೋಸ್ಕರ, ದೇವರ ಪ್ರಭಾವವನ್ನು ಕುರಿತು, ದೇವರ ಜ್ಞಾನವನ್ನು ಕುರಿತು, ದೇವರ ಮಹಿಮೆಯನ್ನು ಕುರಿತು ಆ ಒಂದು ಸ್ಥಳದಲ್ಲಿ ಪ್ರಚಾರ ಪಡಿಸುವುದಕ್ಕೋಸ್ಕರ ಅವರು ಲಿವಿಂಗ್ಸ್ಟನ್ ಅವರು ಹೋದರು. ಒಂದು ತ್ಯಾಗವಾದ ಹೃದಯ. ಅನೇಕ ವಿರೋಧಗಳು ಎದ್ದು ಬಂದವು. ಅವರನ್ನು ಕೊಲೆ ಮಾಡುವಷ್ಟ ಮಟ್ಟಿಗೆ ಜನರು ವಿರುದ್ಧವಾಗಿ ಎದ್ದು ನಿಂತುಕೊಂಡರು. ಆದರೆ ದೇವರು ನೋಡಿ ಅನೇಕ ಸಮಯದಲ್ಲಿ ಅವರನ್ನು ತಪ್ಪಿಸಿದರು. ಅನೇಕ ತಿಂಗಳುಗಳ ಕಾಲ ಆ ಸ್ಥಳದಲ್ಲಿ ಹೋಗುವುದಕ್ಕೆ ಸಾಧ್ಯವಾಗದೆ ಒಂದೇ ಸ್ಥಳದಲ್ಲಿ ಇರುವುದಕ್ಕೆ ಅವರ ಜೀವಿತದಲ್ಲಿ ನೆನೆಸಿದ್ರು. ಅವ್ರು ನೆನೆಸಿದ್ರು, ನಾನು ಹೇಗಾದರೂ ಹೋಗಿ ಸುವಾರ್ತೆ ಸಾರಿದಂಥ ಜನರಿಗೆ ಮತ್ತೆ ನಾನು ಹೋಗಿ ಅವ್ರಿಗೆ ಏನಾದರೂ ತಿಳಿಸಬೇಕೆಂಬುದಾಗಿ ಹೇಳಿ ಅವರ ಹೃದಯದಲ್ಲಿ ದಾಹ ಇತ್ತು, ಬಯಕೆ ಇತ್ತು, ಅವ್ರ ಹೃದಯದಲ್ಲಿ ಒಂದು ಆಸೆ ಇತ್ತು. ಆ ಆಸೆ ಅವರ ಜೀವಿತದಲ್ಲಿ ಇತ್ತು. ಆದರೆ ಯಾಕೆ ದೇವರು ಹೋಗೋದಕ್ಕೆ ಆ ಸ್ಥಳದಲ್ಲಿ ಬಿಡುತ್ತಿಲ್ಲ ಎಂಬುದಾಗಿ ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿರುವಂಥ ಕೆಲವೊಂದು ವ್ಯಕ್ತಿಗಳು ಲಿವಿಂಗ್ಸ್ಟನ್ನಿಗೆ ವಿರುದ್ಧವಾಗಿ, ಅಲ್ಲಿರುವಂಥ ಒಬ್ಬ ಸೆಸ್ಲಿ ಎಂಬುದಾಗಿ ಹೇಳುವಂಥ ವ್ಯಕ್ತಿಗೆ ವಿರುದ್ಧವಾಗಿ ಅನೇಕರು ಇದ್ದರು. ಆ ಸೆಸ್ಲಿ ಎಂಬುವಂಥವರು ಲಿವಿಂಗ್ಸ್ಟನ್ ಜೊತೆಯಲ್ಲಿದ್ದಂಥ ಅವರು ಕ್ರಿಸ್ತನನ್ನು ಅರಿಯದೇ ಇರುವಂಥವರು, ಕ್ರಿಸ್ತನ ವಾಕ್ಯವನ್ನು ತಿಳಿಯದೇ ಇರುವಂಥವರು. ಆದರೆ ಲಿವಿಂಗ್ಸ್ಟನ್ ಅವರು ಅವರ ಜೀವನ ಚರಿತ್ರೆ, ಅವರು ಬಾಳಿದಂಥ ಬದುಕಿನ ಜೀವನ ಎಲ್ಲವನ್ನು ಕೂಡ ಗಮನಿಸಿ ಈ ಸೆಸ್ಲಿ ಎಂಬುವರು ಯೇಸು ಕ್ರಿಸ್ತನನ್ನು ತನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ಆ ಸೆಸ್ಲಿ ಅವರನ್ನು ಕೂಡ ಅವ್ರನ್ನೇನು ಮಾಡಿದ್ರು, ನಾನಾ ವಿಧವಾದ ರೀತಿಯಲ್ಲಿ ಅವ್ರನ್ನ ಹಿಂಸೆ ಪಡಿಸಿದರು. ಕ್ರಿಸ್ತನನ್ನೇ ತಿರಸ್ಕಾರ ಮಾಡಬೇಕೆಂಬುದಾಗಿ ಒತ್ತಡವು ಅವರಿಗೆ ಬಂತು. ಆದರೂ ಕೂಡ ಆ ಸೆಸ್ಲಿ ಅವರು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅಂಗೀಕರಿಸಿಕೊಂಡು ಅನೇಕ ಜನರಿಗೆ ಸುವಾರ್ತೆ ಸಾರುವುದಕ್ಕೆ ಪ್ರಾರಂಭಿಸಿದರು. ಇದು ಲಿವಿಂಗ್ಸ್ಟನ್ಗೆ ಕೇಳಿದ ಕ್ಷಣದಲ್ಲೇ ಮನದಲ್ಲಿ ಒಂದು ಸಂತೋಷ ಉಂಟಾಯಿತು, ಮನಸ್ಸಿನಲ್ಲಿ ಒಂದು ಆನಂದ ಉಂಟಾಯಿತು. ಕಾರಣ ಏನು ಗೊತ್ತಾ? ಒಬ್ಬ ಮನುಷ್ಯನು ದೇವರ ರಾಜ್ಯದ ಕಡೆಗೆ ತಿರುಗಿಕೊಂಡಿದ್ದಾನಲ್ಲ ಎಂಬುದಾಗಿ ಹೇಳಿ ಸಂತೋಷ ಲಿವಿಂಗ್ಸ್ಟನ್ನಲ್ಲಿ ಉಂಟಾಯಿತು. ಸಹೋದರನೇ, ಸಹೋದರಿಯೇ, ಒಂದು ವೇಳೆ ನಿನ್ನ ಜೀವನದ ಒಳಗಡೆ ಕತ್ತಲೆ ನನಗೆ ಇದೆ, ಇದರಿಂದ ಹೊರಗಡೆ ಬರೋದು ಹೇಗೆ, ನನ್ನ ಜೀವನ ಹೇಗೆ ಅಭಿವೃದ್ಧಿಗೊಳ್ಳುತ್ತೆ, ಯಾವ ರೀತಿಯಾಗಿ ನನ್ನ ಜೀವನ ಇರುತ್ತದೆ ಎಂಬುದಾಗಿ ಹೇಳಿ ಅನೇಕ ಸಮಯದಲ್ಲಿ ನೀನು ಯೋಚನೆ ಮಾಡಿಕೊಂಡು ನಿನ್ನ ವೈಯಕ್ತಿಕವಾದ ಕಾರ್ಯಗಳನ್ನು ಕುರಿತಾಗಿಯೇ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಹಾಗೆ ಕತ್ತಲೆಯಲ್ಲಿ ಇರುವಂಥ ಜನರು ಏರಳವಾಗಿದ್ದಾರೆ. ನಿನ್ನ ಹಾಗೆ ಕಣ್ಣೀರು ಸುರಿಸುವಂಥವರು ಏರಳವಾಗಿದ್ದಾರೆ. ನಿನ್ನ ಹಾಗೆ ಕ್ರಿಸ್ತನನ್ನು ಅರಿಯದೇ ಇರುವಂಥವರು ಏರಳವಾಗಿದ್ದಾರೆ. ಅಂಥವರಿಗೆ ನೀನು ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರ ಕರ್ತನು ಬೆಳಕು ನಿನ್ನ ಹೃದಯದಲ್ಲಿ ಒಳೆಯಬೇಕೆಂಬುದಾಗಿಯೇ ಕರ್ತನು ಬಯಸುವವನಾಗಿದ್ದಾನೆ. ಅದನ್ನೇ ಈ ಸ್ಥಳದಲ್ಲಿ ಅಪೊಸ್ತಲನಾದ ಪೌಲನು ಈ ಒಂದು ಕೊರಿಂಥದಲ್ಲಿರುವಂಥ ಜನರಿಗೆ ಆತನು ಬರೆದು ತಿಳಿಸುತ್ತಾ ಇದ್ದಾನೆ. ಅದೇ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ. ಅಲ್ಲಿ ಓದುವಾಗ, ಇದರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡಿರಿ, ದೇವರ ಸುವಾರ್ತೆ ಪ್ರಚಾರ ಪಡಿಸಬಾರದು ಎಂಬುದಾಗಿ ಹೇಳಿ ಈ ಪ್ರಪಂಚದಲ್ಲಿರುವಂಥ ಸೈತಾನನು, ಈ ಪ್ರಪಂಚದಲ್ಲಿರುವಂಥ ಅಶುದ್ಧವಾದ ಕಾರ್ಯಗಳು ಜನರನ್ನು ಏನು ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ಸತ್ಯವನ್ನು ಹೇಳುವಾಗ ಅವರ ಹೃದಯವನ್ನು ಮಂಕು ಮಾಡಿದ್ದಾನೆ. ನಂಬಿಕೆಯನ್ನು ಕುರಿತು ಹೇಳುವಾಗ ಅವರ ಹೃದಯವನ್ನು ಮಂಕು ಮಾಡಿದ್ದಾನೆ. ಇದೆಲ್ಲ ನಾವು ಜೀವಿಸುತ್ತಿರುವಂಥ ಕಾಲದಲ್ಲಿ ನಾವು ಗಮನಿಸಿದ್ದೇವೆ. ಸಹೋದರನೇ, ಸಹೋದರಿಯೇ, ಹಾಗಾದರೆ ನಿನ್ನ ಜೀವಿತ ಹೇಗಿದೆ? ಸುವಾರ್ತೆ ಕೇಳಿದ್ರು ಕೂಡ ನಿನ್ನ ಹೃದಯ ಮಂಕು ಬಡಿದಿದೆಯಾ? ಯೇಸು ಕ್ರಿಸ್ತನು ನಿನ್ನನ್ನು ರಕ್ಷಿಸಿದ್ರು ಕೂಡ ನಿನ್ನ ಹೃದಯ ಮಂಕು ಬಡಿದಿದೆಯಾ? ಯೇಸು ಕ್ರಿಸ್ತನು ನಿನಗೆ ಬೇಕಾಗುವಂಥ ಎಲ್ಲ ಕೇಡಿನಿಂದ ತಪ್ಪಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸಿದಂಥ ಕ್ರಿಸ್ತನನ್ನು ಪ್ರಚಾರ ಪಡಿಸುವುದಕ್ಕೆ ಒಂದು ವೇಳೆ ನಿನ್ನ ಹೃದಯ ಮಂಕು ಬಡಿದಿದೆಯಾ? ಹಾಗಾದ್ರೆ ಸತ್ಯದಲ್ಲಿ ಆ ವಾಕ್ಯದಲ್ಲಿ ಓದುವಾಗ ಮತ್ತೊಮ್ಮೆ ಬಾರಿ ಓದುತ್ತೇನೆ ಕೇಳಿ. ಇವರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು, ಕ್ರಿಸ್ತನ ಸುವಾರ್ತೆಯು ಅನೇಕರ ಸ್ಥಳದಲ್ಲಿ ಅದು ಬೆಳಕಿಗೆ ಬರಬಾರದು ಎಂಬುದಾಗಿ ಹೇಳಿ, ಅದು ಉದಯವಾಗಬಾರದು ಎಂಬುದಾಗಿ ಹೇಳಿ, ಕ್ರಿಸ್ತನ ಬಿಂಬವು ಅನೇಕ ಸ್ಥಳಗಳಲ್ಲಿ ಪ್ರಸಾರವಾಗಬಾರದು ಎಂಬುದಾಗಿ ಹೇಳಿ ಈ ಪ್ರಪಂಚದ
ದೇವರ ನಂಬಿಕೆ ಇಲ್ಲದವರ ಮನಸ್ಸನ್ನು ನೋಡಿರಿ, ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡಿದ್ದಾನೆ? ನಂಬಿಕೆಯನ್ನು ಅಂದ್ರೆ ಮಂಕು ಮಾಡಿಬಿಟ್ಟಿದ್ದಾನೆ. ನಂಬಿಕೆನ ಮಂಕು ಮಾಡಿಬಿಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ಅನೇಕರಿಗೆ ಸುವಾರ್ಥ ಸಾರೋದಕ್ಕೆ ಹೋಗಿ ಹೇಳಿ, ಅನೇಕರು ಏನ್ ಮಾಡ್ತಾರೆ? ಇವತ್ತಿನ ದಿನದಲ್ಲಿ ಅವರ ಹೃದಯ ಮಂಕು ಮಾಡಿಬಿಟ್ಟಿದ್ದಾನೆ. ಯಾಕೆಂದ್ರೆ ಸತ್ಯವನ್ನು ಕೇಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಸತ್ಯವನ್ನು ಕುರಿತಾಗಿ ಹೇಳುವಾಗ ಆ ಸ್ಥಳದಲ್ಲಿ ಸೈತಾನನು ಮಂಕು ಮಾಡಿಬಿಟ್ಟಿದ್ದಾನೆ. ಇವತ್ತು ಮನುಷ್ಯನ ಜೀವಿತದಲ್ಲಿ ಮಂಕು ಮಾಡಿಬಿಟ್ಟಿದ್ದಾನೆ. ನೋಡಿರಿ, ಸತ್ಯವೇದ ಏನ್ ಹೇಳ್ತದೆ? ಕೀರ್ತನೆ 19 7ನೇ ವಾಕ್ಯ ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸಿ ಮಾಡುವಂಥದ್ದು. ಯೆಹೋವನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ದೇವರ ವಾಕ್ಯವು ಲೋಪ ಇಲ್ಲದೆ ಇರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದ ಕಳಂಕ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ದೋಷಗಳು ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ವ್ಯರ್ಥವಾದ ಮಾತುಗಳು ಇಲ್ಲ. ಹಾಗಾದ್ರೆ ದೇವರ ವಾಕ್ಯ ಲೋಪವಿಲ್ಲದೆ ಇರುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಲೋಪವಿಲ್ಲದ್ದು. ಹಾಗಾದ್ರೆ ದೇವರ ವಾಕ್ಯ ಲೋಪವಿಲ್ಲದೆ ಇರುವಂಥದ್ದು. ಆ ಲೋಪ ಇಲ್ಲದೆ ಇರುವಂಥದ್ದು ಏನು? ಬೆಳಕು ಕೊಡುವಂಥದ್ದಾಗಿದೆ. ಮನುಷ್ಯನ ಜೀವನ ನಶಿಸಿ ಹೋಗುತ್ತಾ ಇದೆಯಾ? ನಿಮ್ಮ ಜೀವನ ಒಂದು ವೇಳೆ ಹಾಳಾಗಿ ಹೋಗುತ್ತಾ ಇದೆಯಾ? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ ನಿಮ್ಮ ಜೀವಿತವು ಕೆಳಗಡೆ ಬಿದ್ದು ಹೋಗಿದೆಯಾ? ಆದರೆ ನಾನು ಪ್ರಕಟಿಸುತ್ತಿರುವಂಥ ಯೇಸು ಕ್ರಿಸ್ತನು ನಿನ್ನ ಜೀವನದ ಒಳಗಡೆ ಸ್ವೀಕರಿಸಿಕೊಳ್ಳುವುದಾದರೆ, ಲೋಪವಿಲ್ಲದೆ ಇರುವಂಥ ದೇವರ ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ, ಯಾವ ದೋಷವಿಲ್ಲದೆ ಇರುವಂಥ ದೇವರ ಮಾತುಗಳನ್ನು ನಿನ್ನ ಜೀವಿತದಲ್ಲಿ ಕೇಳಿ ಅದನ್ನು ನಂಬುವುದಾದರೆ, ನಿಶ್ಚಯವಾಗಿಯೂ ಕರ್ತನ ವಾಕ್ಯ ನಿನ್ನ ಜೀವಿತವನ್ನು ಏನು ಮಾಡುತ್ತದೆ? ಉಜ್ಜೀವಿಸಿ ಮಾಡೋದಕ್ಕೆ ಪ್ರಾರಂಭಿಸುತ್ತದೆ. ನಿನ್ನ ಪ್ರಾಣವನ್ನು ಕರ್ತನು ಉಜ್ಜೀವಿಸಿ ಮಾಡಲು ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಅಭಿವೃದ್ಧಿಪಡಿಸಲು ಶಕ್ತನಾಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಸಹೋದರನೇ, ಸಹೋದರಿಯೇ, ಲೋಪವಿಲ್ಲದೆ ಇರುವಂಥ ಧರ್ಮಶಾಸ್ತ್ರವನ್ನು ಕುರಿತು ಅಲೆಗೆಳಿತಾ ಇದ್ದೇವಾ? ಲೋಪವಿಲ್ಲದೆ ಇರುವಂಥ ದೇವರ ವಾಕ್ಯವನ್ನು ಕುರಿತಾಗಿ ಹೀಯಾಳಿಸುತ್ತಾ ಇದ್ದೇವಾ? ಹಾಗಾದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನೀವು ನಿಜವಾಗಿ ನಂಬಿರುವುದಾದರೆ, ನಿಜವಾಗಿ ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಂಡಿರುವುದಾದರೆ, ಈ ಕ್ರಿಸ್ತನ ವಾಕ್ಯಗಳನ್ನು ಕುರಿತಾಗಿ ಮತ್ತವನಿಗೆ ತಿಳಿಸು, ಮತ್ತವನಿಗೆ ಅರಿವನ್ನು ಉಂಟು ಮಾಡು, ಮತ್ತವನಿಗೆ ಜ್ಞಾನವು ಬರುವುದಕ್ಕೆ ಬೇಕಾಗುವಂಥ ಕಾರ್ಯಗಳನ್ನು ನೀನು ಮಾಡೋದಕ್ಕೆ ಪ್ರಾರಂಭಿಸು. ನೋಡಿರಿ, ಅವಾಗ ನಿನ್ನ ಜೀವಿತದಲ್ಲಿ ಕರ್ತನು ನಿನ್ನನ್ನೇನು ಮಾಡ್ತಾರೆ? ನಿನ್ನ ಬೆಳಕು ಆ ಸ್ಥಳದಲ್ಲಿ ಪ್ರಕಾಶಗೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಈ ಲೋಕ ಆ ಬೆಳಕನ್ನು ಮುಚ್ಚಬೇಕೆಂಬುದಾಗಿ ಬಯಸುತ್ತಾ ಇದೆ. ನಿನ್ನ ಜೀವನದೊಳಗಡೆ ಆ ಬೆಳಕನ್ನು ಮುಚ್ಚಬೇಕೆಂಬುದಾಗಿ ಸೈತಾನನು ಬಯಸುತ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬಾರದು ಎಂಬುದಾಗಿ ಹೇಳಿ ಸೈತಾನನು ನಿನ್ನ ಜೀವಿತದಲ್ಲಿ ಮಂಕನ್ನು ಮಾಡುತ್ತಾ ಇದ್ದಾನೆ. ಆದರೆ ನಾನು ಪ್ರಕಟಿಸುತ್ತಿರುವಂಥ ಯೇಸು ಕ್ರಿಸ್ತನನ್ನು ನಿನ್ನ ಜೀವನದೊಳಗಡೆ ಸ್ವೀಕರಿಸಿಕೊಳ್ಳುವುದಾದರೆ, ನಿಶ್ಚಯವಾಗಿಯೂ ನೀನು ಎಲ್ಲಿ ಕೆಳಗಡೆ ಬಿದ್ದು ಹೋಗಿದೆಯೋ, ಯಾವ ಸ್ಥಳದಲ್ಲಿ ನಿನ್ನ ಜೀವಿತದಲ್ಲಿ ದುಃಖಕ್ಕೆ ಒಳಗಾಗಿದೆಯೋ, ಯಾವ ಸ್ಥಳದಲ್ಲಿ ನಿನ್ನ ಜೀವಿತದಲ್ಲಿ ಅವಮಾನಕ್ಕೆ ಒಳಗಾಗಿದೆಯೋ, ಯಾವ ಸ್ಥಳದಲ್ಲಿ ನಿನ್ನ ಜೀವಿತದಲ್ಲಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗಳು ನಿನ್ನ ಜೀವಿತದಲ್ಲಿ ಕಂಡು ಬಂತೋ, ಅದೇ ಸ್ಥಳದಿಂದ ಕ್ರಿಸ್ತನ ಬೆಳಕು ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಬರುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಬರುವಾಗ ಲೋಪವಿಲ್ಲದೆ ಇರುವಂಥದ್ದು ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತದೆ. ಅದಕ್ಕೆ ಆ ವಾಕ್ಯ ಹೇಳುತ್ತದೆ, ಆ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸಿ ಮಾಡುವಂಥದ್ದು. ಯೆಹೋವನು ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ದೇವರ ವಾಕ್ಯ ಬುದ್ಧಿಹೀನನಿಗೆ ವಿವೇಕವನ್ನು ಕೊಡುತ್ತದೆ. ದೇವರ ವಾಕ್ಯ ಬುದ್ಧಿಹೀನನಾದ ಮನುಷ್ಯನಿಗೆ ಜ್ಞಾನವನ್ನು ಉಂಟು ಮಾಡುತ್ತದೆ. ದೇವರ ವಾಕ್ಯ ಬುದ್ಧಿ ಇಲ್ಲದಿರುವಂಥ ಮನುಷ್ಯನ ಜೀವಿತದಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ತಿಳುವಳಿಕೆ ಇಲ್ಲದವನಾಗಿ ನೀನು ಜೀವಿಸುತ್ತಾ ಇದೆಯಾ? ಯಾವ ಜ್ಞಾನವಿಲ್ಲದವನಾಗಿ ನೀನು ಜೀವಿಸುತ್ತಾ ಇದೆಯಾ? ಹಾಗಾದರೆ ಕರ್ತನಾಗುವಂಥ ಯೇಸು ಕ್ರಿಸ್ತನನ್ನು ಈ ಸಂಜೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ಸ್ವೀಕರಿಸಿಕೊಂಡು ನೋಡು. ನಿಶ್ಚಯವಾಗಿಯೂ ನಿನ್ನ ಜೀವಿತದಲ್ಲಿ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ.
ಹಾಗಾದ್ರೆ ಅಪೊಸ್ತಲನಾದ ಪೌಲನು ಹೇಳಿದಂಥ ಮಾತುಗಳನ್ನು ಗಮನಿಸಿ ನೋಡುವಾಗ ನಿಶ್ಚಯವಾಗಿಯೂ ಯಾವ ಮನುಷ್ಯನಿಗೆ ಅದು ಅವಿವೇಕತನವಾಗಿತ್ತು, ಖಂಡಿತವಾಗಿಯೂ ಪೌಲನಿಗೂ ಅದು ವಿವೇಕವಾಗಿತ್ತು. ಅನೇಕ ಜನರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿರಬಹುದು, ಆದರೆ ನಮಗೋ ಅದು ರಕ್ಷಣೆಯನ್ನು ಕೊಡುವಂಥದ್ದು, ಜೀವವನ್ನು ಕೊಡುವಂಥದ್ದು, ಅದು ನಮ್ಮ ಜೀವಿತವನ್ನು ಉಜ್ಜೀವಿಸುವಂತ ಮಾಡುವಂಥದ್ದು ಆಗಿದೆ. ಒಂದು ವೇಳೆ ಸಹೋದರನೇ, ಸಹೋದರಿಯೇ, ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿನ್ನ ಜೀವಿತದಲ್ಲಿ ದೇವರ ಮಾತುಗಳು ಹುಚ್ಚು ಮಾತಾಗಿದೆಯಾ ಅಥವಾ ನಿನ್ನ ಜೀವಿತದಲ್ಲಿ ಅದು ಬಲವಾಗಿದೆಯಾ ಎಂಬುದಾಗಿ ಯೋಚನೆ ಮಾಡಿ ನೋಡು. ನಿನ್ನೊಳಗಿಡುವಂಥ ಕತ್ತಲು ಅದು ಬೆಳಕಾಗಿರಬೇಕೆಂಬುದಾಗಿ ಹೇಳಿ ಕರ್ತನಾಗುವಂತೆ ಯೇಸು ಕ್ರಿಸ್ತನು ಬಯಸುವವನಾಗಿದ್ದ. ಹಾಗಾದರೆ ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಲಿವಿಂಗ್ಸ್ಟನ್ ಅವರು ಸ್ವಾಮಿ ತನ್ನ ಜೀವಿತದಲ್ಲಿ ಸ್ವಾಮಿ ಎಲ್ಲವನ್ನೂ ಕರ್ತನೆ ಕಸವೆಂದು ಎಣಿಸಿ ತನ್ನ ಕುಟುಂಬವನ್ನು ಬಿಟ್ಟು, ತನ್ನ ಸಂಬಂಧಿಕರನ್ನು ಬಿಟ್ಟು, ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗಿ ಕರ್ತನೆ ಆಫ್ರಿಕಾ ಖಂಡದಲ್ಲಿ ಮೊಟ್ಟ ಮೊದಲಿನ ಮಿಷನರಿಯಾಗಿ ಸ್ವಾರ್ಥ ಸಾರುವುದಕ್ಕೆ ಹೋದರು ಸ್ವಾಮಿ. ಆತನ ಜೀವಿತವನ್ನು ಇವತ್ತು ಕೂಡ ಕುರಿತು ಮಾತನಾಡುತ್ತಾರೆ ಸ್ವಾಮಿ. ಲಿವಿಂಗ್ಸ್ಟನ್ ಅವರು ಕುರಿತು ಅನೇಕರು ಮಾತನಾಡುತ್ತಾರೆ. ಇವತ್ತಿನ ದಿನದಲ್ಲಿ ಆಫ್ರಿಕಾ ಖಂಡ ಒಂದು ಉಜ್ಜೀವನದಲ್ಲಿ ತುಂಬಿದೆ ಸ್ವಾಮಿ. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಆ ಪ್ರಕಾಶವು ಒಳೆಯಲಿ ಸ್ವಾಮಿ, ಅವರ ಹೃದಯಗಳಲ್ಲಿ ಒಳೆಯಲಿ ಸ್ವಾಮಿ, ಅವರ ಮನಸ್ಸುಗಳಲ್ಲಿ ಒಳೆಯಲಿ ಕರ್ತನೆ, ಅವರ ಕುಟುಂಬಗಳಲ್ಲಿ ಒಳೆಯಲಿ ಸ್ವಾಮಿ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಜೀವಿತವನ್ನು ಕೂಡ ನೀನು ಮಾರ್ಪಡಿಸು ಸ್ವಾಮಿ. ಕತ್ತಲೆಯಿಂದ ಬೆಳಕಿನಡೆಗೆ ನೀವು ನಡೆಸು ದೇವರೇ. ನೀವು ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವೆ, ಒಂದು ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನೀವು ಮುಟ್ಟಿ ಆಶೀರ್ವದಿಸು, ಅವರನ್ನು ಗುಣಪಡಿಸು, ಅವರ ಕುಟುಂಬಗಳನ್ನು ಅಭಿವೃದ್ಧಿಪಡಿಸು ಸ್ವಾಮಿ. ನೀವು ದೊಡ್ಡ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಹೋದರ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.